ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರಗಳು, ಅದು ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರೋ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಏನೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಯವರು, ಸಂಗೀತ ಎಲ್ಲರೂ ತುಂಬ ಜನ ಹೊಸ ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು, ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು, ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದ ಒಂದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ್ ನಿಳೆ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಾಗಿ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತು, ಶಾಸ್ತ್ರೋಕ್ತ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು, ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ, ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗೋ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ರಿಲೀಸ್ ಬಗ್ಗೆ ಏನು ಹೇಳ್ತೀರಿ, ಲವ್ ಸೀಸನ್ಸ್ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಮುಕುಂದ್ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಇವತ್ತು ನಿನ್ನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಬ್ಬೆಗಾಲ ಇಟ್ಕೊಂಡು ಬರ್ತಿರೋನು. ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನೆಲೆನಿಲ್ಲಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗಲಿ. ಎಲ್ಲ ಹೊಸ ಪ್ರತಿಭೆಗಳು ಇಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನು ಕೊಡ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಈ ತಂಡಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಗೊತ್ತು ಏನು ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕು ಅದು ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದರೆ ನಾನು ನಿಮ್ಮಗಳಿಗೆ ಹೇಳ್ಬೇಕೇನಂತಂದ್ರೆ, ತುಂಬ ಆತಂಕ ಪಡಬೇಡ್ರಪ್ಪ, ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ಗೆದ್ದಿದ್ದೀರಿ. ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಮೀಡಿಯಾ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಹಾಗೆ ಮಂಡ್ಯ ರಮೇಶ್ ಸರ್ ಇದ್ದಾರೆ, ಜಯತೀರ್ಥ ಸರ್ ಇದ್ದಾರೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ. ನಿರ್ಮಾಪಕರು ಬಂದಿಲ್ಲ, ಬರ್ತಾರೆ. ಅಂದರೆ ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯಿತು, ಅದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತೆ ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತೆ ಅಷ್ಟು ಸಿನಿಮಾ, ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರೋಂಥ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಡೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದ್ದೀನಲ್ಲ. ಇಲ್ಲಿ ನಾನು ಗೆದ್ದಾಯ್ತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ನ ಮನ್ಸಿಗೆ ತೃಪ್ತಿ ಆಯ್ತು ಅಂತ. ಮೊದಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರಾಗಿ, ನಾನೇನು ಹೇಳಬೇಕಾಗಿಲ್ಲ. ದಯವಿಟ್ಟು ನಾನು ಕಲಾಭಿಮಾನಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಥಿಯೇಟ್ರಿಗೆ ಬನ್ನಿ, ಬಂದಾದ್ಮೇಲೆ ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ. ಆ ಥರದೊಂದು ವಿಚಾರನ ಇಟ್ಕೊಂಡು ನಾನು ಆಲ್ರೆಡಿ ಟೀಸರು, ಸಾಂಗ್ಸು ಎಲ್ಲರೂ ನೀವು ನೋಡಿದ್ದೀರಾ. ಕಿರಿಯ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗಿಟ್ಕೊಳ್ಳಿ ಮೈಕ್. ಮತ್ತೆ ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್,
ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ಶೂಟಿಂಗ್ ಟೈಮಲ್ಲೂ ತುಂಬ ಸಪೋರ್ಟ್ ಮಾಡಿ ತುಂಬ ಈಗ ಈ ನಟನದಲ್ಲಿ ಏನೇನು ಕಲಿತೆ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಮಾತಾಡಿದ್ದೀವಿ, ತುಂಬ ಡಿಸ್ಕಸ್ ಮಾಡಿದ್ದೀವಿ ಸಿನಿಮಾಗಳ ಬಗ್ಗೆ, ತುಂಬ ಕಲಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನೀವು ಅಷ್ಟೇ ಸರ್, ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬಾ thanks. ಮತ್ತೆ ಎಲ್ಲ ನಮ್ಮ ಆರ್ಟಿಸ್ಟ್, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ಮ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ, ಮತ್ತೆ ಇದು ನಮ್ಮ ಟೀಮ್ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲ, ಅದು ಆಡಿಯನ್ಸ್ ಹೃದಯದಲ್ಲಿ ಗೆಲ್ಲಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥಿಯೇಟರ್ಗೆ ನೀವು ಸಮಯ ಕೊಟ್ಟು ಬಂದಾಗ ನಿಮ್ಮ ಮನಸ್ಸನ್ನ ಗೆಲ್ಲುತ್ತೆ ಈ ಸಿನಿಮಾ ಅಂತ ನಾನು 100% ಹೇಳ್ತೀನಿ. ಯಾಕಂದ್ರೆ ಇದು ನಿಮ್ಮ ಕತೆ, ಇದು ರಿಯಾಲಿಟಿಗೆ ಅಪ್ರೋಚ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಮತ್ತೆ ಹೇಳ್ತೀನಿ, ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ, ಲವ್ ಸ್ಟೋರಿಗೆ ಬ್ಲೆಂಡ್ ಮಾಡಿರುವಂತ ಸಿನಿಮಾ. ಮತ್ತೆ ಇದು ಎಲ್ಲಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ, ಮತ್ತೆ ಎಲ್ಲಾ ಜನರೇಷನ್ಸ್ ಕೂಡ ಕುತ್ಕೊಂಡು ಫೀಲ್ ಮಾಡುವಂತ ಸಿನಿಮಾ ಇದು. ಸೊ ಎಲ್ಲರಿಗೆ ನಮಸ್ಕಾರಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ನಮಸ್ಕಾರಗಳು. ಜುಲೈ 3 ನಮ್ಮ ಸಿನಿಮಾ ಲವ್ ಸೀಸನ್ಸ್ ರಿಲೀಸ್ ಆಗ್ತದೆ. ಎಲ್ಲೋ ಒಂದ್ ಕಡೆ ಭಯ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅವ್ರು ಹೇಳಿದ ಹಾಗೆ ಭಯ ಬಿಡಿ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಒಂದ್ ಕಡೆ ಓಕೆ, ಅವರಿಂದ ಇನ್ಸ್ಪಿರೇಷನ್ ತಗೊಂಡ್ ಹಾಗಾಯ್ತು. ಬಿಕಾಸ್ ಪ್ರಯತ್ನ ನಾವು ಪಟ್ಟಿದ್ದೀವಿ, ಫಲನ ನಾವು ದೇವರಿಗೆ ಬಿಡಬೇಕು ಅಂತ ಭಗವಂತನ ಹೇಳಿದ್ದಾನೆ. ಸೊ ನಮ್ಮ ಅಭಿಮಾನಿ ದೇವರುಗಳು ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಡೈರೆಕ್ಟರ್ ಕೃತ್ವಿಕ್ ಅವರ ಒಟ್ಟಿಗೆ ಕೆಲಸ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ಅವರು ಎಲ್ಲದರಲ್ಲೂ ತುಂಬ ಪರ್ಟಿಕ್ಯುಲರ್ ಇದ್ರು, ಅದು ಹೀಗೆ ಆಗಬೇಕು, ಹಿಂಗೆ ಬರಬೇಕು ಅಂತ. ಅದಲ್ಲದೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ಅಫ್ಕೋರ್ಸ್ ನಾನು ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಕಿರುತೆರೆಯಿಂದ ಹಿರಿತೆರೆಗೆ ಬರ್ತಾ ಇರೋದು. ಸೊ ನನ್ನ ಸೀರಿಯಲ್ ಪಯಣದಲ್ಲಿ ಸಂಗೀತ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನ ವರ್ಕ್ ನೋಡಿ ಅವರು ನನ್ನ ಪ್ರೊಫೈಲ್ನ ಇವರಿಗೆ ಶೇರ್ ಮಾಡಿ, ಓಕೆ ಲುಕ್ ಟೆಸ್ಟ್ ಎಲ್ಲ ಆಗಿ, ಸೊ ಈ ಥರ ನಾನು ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಚಂದನ ಅವರಾಗಿರ್ಬೋದು, ದಿಯಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಬಹಳ ಖುಷಿ ಇದೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ಗೆಲ್ಲಿಸಿ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಬೇಕು. ಬಿಕಾಸ್ ಇವಾಗ ನಾವು ನೋಡ್ತಿರೋ ಹಾಗೆ ಥಿಯೇಟರ್ಸ್ಗೆ ಯಾರು ಬಂದು ಸಿನಿಮಾನ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾನು ಕಾಲೇಜ್ ಓದುವಾಗ ಬಂಕ್ ಮಾಡೆಲ್ಲ ಸಿನಿಮಾ ನೋಡ್ತಾ ಇದ್ದೆ. ಸೊ ಮತ್ತೆ ಅದು ವಾಪಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕ್ಷಮಿಸಿ, ಸ್ವಲ್ಪ ಲೇಟಾಗಿ ಬಂದೆ. ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಮಲ್ಲೇಶ್ವರಮಲ್ಲೇ. ಬಟ್ ಅವಾಗ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಈಗ ನಾನೇ ಡ್ರೈವ್ ಮಾಡ್ಕೊಂಡು ಬರೋದೇನೋ ತುಂಬ ಕಷ್ಟ ಆಯಿತು. ಆ ಟ್ರಾಫಿಕಲ್ಲಿ, ಪಾರ್ಕಿಂಗಲ್ಲಿ ಒದ್ದಾಡ್ಬಿಟ್ಟೆ. ಬಟ್ ಹಾಗಾಗಿ ಲೇಟ್ ಆಯಿತು, ಸಾರಿ. ಲವ್ ಸೀಸನ್ ಆ್ಯಕ್ಚುಲಿ ನಾವೆಲ್ಲ ಹೀರೋಯಿನ್ ಆಗಿದ್ದಾಗ ಈ ಥರ ಏನದು ಫಸ್ಟ್ ಲುಕ್ ಅಂತೆ, ಟ್ರೈಲರ್ ಅಂತೆ ಏನೂ ಇರಲಿಲ್ಲ. ಇದೆಲ್ಲ ನಮಗೆಲ್ಲ ಹೊಸದೇ ಆ್ಯಕ್ಚುಲಿ. ಆಮೇಲೆ ಈಗಿನ ಹುಡುಗಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೈಕಲ್ಲಿ. ನಮಗೆಲ್ಲ ಕ್ಯಾಮರಾ ಮುಂದೆ ಮಾತಾಡೋಕೆ ಗೊತ್ತು, ಬಟ್ ಮೈಕ್ ಮುಂದೆ ಮಾತಾಡೋದು ತುಂಬ ಕಷ್ಟ. ಬಟ್ ಈಗಿನ ಹುಡುಗಿರು ಎಷ್ಟು ಮಾತಾಡ್ತಾರೆ, ಎಷ್ಟು ಸಹಜವಾಗಿ ಮಾತಾಡ್ತಾರೆ. ಹೀಗೆ ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಹಂಗೆ ಡೈಲಾಗ್ ಇರುತ್ತೆ, ಹಂಗೆ ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮಗೆಲ್ಲ. ಬಟ್ ಲವ್ ಸೀಸನ್ ಕಾರ್ತಿಕ್ ತುಂಬ ಒಳ್ಳೆ ಡೈರೆಕ್ಟ್ರಪ್ಪ ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು, ತುಂಬ ಕಂಫರ್ಟಬಲ್ ಆಗಿತ್ತು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಡೆಡಿಕೇಶನ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕಂಪ್ಲೀಟ್ಲಿ ಹೋಮ್ವರ್ಕ್ ಮಾಡಿದ್ರು ಕಾರ್ತಿಕ್. ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟೇ ನಮ್ಮನ್ನು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಒಳ್ಳೆತನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಮಂಜುನಾಥ್ ಸರ್, ಪ್ರೊಡ್ಯೂಸರ್, ನಮ್ಮ ರಮೇಶ್ ಸರ್ ಹೇಳಿದಾಗೆ ಅವರು ಹೀರೋ, ಇವರೇ ಮೇಡಮೇ ಹೀರೋಯಿನ್ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರೂ. ಅಷ್ಟೇ ಒಳ್ಳೆ ಮನಸ್ಸಿದೆ. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಿನಿಮಾ ಮಾಡಬೇಕಾದ್ರೆ ಇಲ್ಲಿಂದ ಯೋಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಮಗನಿಗೆ ಲಾಂಚ್ ಮಾಡಬೇಕು ಅಂತ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಮುಖದ ತುಂಬ ಒಳ್ಳೆ ಹುಡುಗ, ತುಂಬ ಡೆಡಿಕೇಶನ್ ತೋರಿಸಿದ್ದಾನೆ.
ನಂದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕಂಫರ್ಟಬಲ್ ಆಗಿತ್ತು. ಆ ಹುಡುಗನಿಗೆ ಮುಖನಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ.